ಇದು ಆ್ಯಕ್ಚುಲಿ ಬಸ್ ಜರ್ನಿ ಆಗಬೇಕಿತ್ತು, ಆದರೆ ಇವಾಗ ಗಾಯ್ಸ್ ಏನಂತೀರಾ, ಇವಾಗ ನನಗೆ ಟ್ರೈನ್ ಸಿಗುತ್ತಾ ಕೇಳೋಣ ಬನ್ನಿ. ಟ್ರೈನ್ ಸ್ಟೇಷನಿಗೆ ಬಂದಿದ್ದೀನಿ. ಯಾರಾದರೂ ಬರಲಿಲ್ಲ ಅಂತ ಹೇಳಿದರೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಸಿಟ್ಟಿಂಗಲ್ಲಿ. ನೋಡೋಣ ಬನ್ನಿ ಸೀಟ್ ಸಿಗುತ್ತೋ ಇಲ್ಲೋ ಅಂತೇಳಿ. ಥರ್ಡ್ ಕ್ಲಾಸಲ್ಲಿ ಥರ್ಡ್ ಕ್ಲಾಸ್ ಕಮ್ ಚಿಕನ್ ಥರ್ಡ್ ಕ್ಲಾಸ್ ವೇರ್ ಕಮ್ ಥರ್ಡ್ ಕ್ಲಾಸ್ ವೇರ್ go ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದ್ ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನಾವು ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಫಸ್ಟ್ ಬೀಚಲ್ಲಿ ಹೋಗಿ ಇವಾಗ ಒಂದು ಡುಮ್ಕಿ ಹೊಡೋಣ. ಸೊ ಬನ್ನಿ ನನ್ನ ಜೊತೆ ಇವಾಗ ಹೋಗೋಣ. ಇಲ್ಲೇ ಮುಂದೆ ಬ್ಯಾಗ್ ಇಟ್ಟಿದ್ದೀನಿ ಓಪನಲ್ಲಿ. ಸೊ ಐ ಥಿಂಕ್ ಯಾವುದು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಬೀಚಲ್ಲಿ ಹೋಗೋಣ ಗುರು. ನೋಡ್ಬೋದು ಆಲ್ಮೋಸ್ಟ್ ಜನಗಳು ಬಂದಿಲ್ಲಿ ಈಜಾಡ್ತಾ ಇದ್ದಾರೆ. ಸೊ ನಾವು ಹೋಗೋಣ ಒಳಗಡೆ. ನೋಡ್ಬೋದು ನೀರು ಇಲ್ಲಿ ತನಕ ಇದೆ. ಇವಾಗ ಭಾಳ ಒಳಗಡೆ ಹೋಗ್ತಾ ಇದ್ದೀನಿ ನನಗೆ ಆಟೋಮೆಟಿಕ್ಕಾಗಿ. ಎಲ್ಲರಿಗೂ ಶುಭ ಮುಂಜಾನೆ, ನಮಸ್ಕಾರ ಆ್ಯಂಡ್ ಸುಸ್ವಾಗತ ಫ್ರಮ್ ಪುಕೆಟ್. ಸೊ ಪ್ರೆಸೆಂಟ್ ನಾವು ಇವಾಗ ಪುಕೆಟಲ್ಲಿ ಇದ್ದೀವಿ. 2 ದಿನ ನಾವು ಪುಕೆಟಲ್ಲಿ ಎಕ್ಸ್ಪ್ಲೋರ್ ಮಾಡಿ ಇವಾಗ ಪುಕೆಟಿಂದ ಬ್ಯಾಂಕಾಕಿಗೆ ಹೋಗ್ಬೇಕಂತೇಳಿ ಪುಕೆಟ್ ಓಲ್ಡ್ ಸಿಟಿಗೆ ಬಂದಿದ್ದೆ. ಸೊ ಪುಕೆಟ್ ಓಲ್ಡ್ ಸಿಟಿಯಲ್ಲಿ ನಾನು ಟ್ರೈ ಮಾಡಿದೆ ಬಸ್ ತೊಗೊಳಕ್ಕೆ. ಯಾವುದು ಬಸ್ ಇವತ್ತು ಅವೈಲೇಬಲ್ ಇದ್ದಿಲ್ಲ, ಎಲ್ಲ ಬಸ್ ಫುಲ್ ಆಗಿದ್ದಾವಂತೆ ಇವತ್ತು. ಸೊ ಹಂಗಾಗಿ ಇವಾಗ ನಾನು ಒಂದು ಸ್ಮಾಲ್ ಒಂದು ಮಿನಿ ವ್ಯಾನ್ ತೊಗೊಂಡು, ಆ ಥರ ಒಂದು ಮಿನಿ ವ್ಯಾನ್ ತೊಗೊಂಡು ಪ್ರೆಸೆಂಟ್ ಕ್ರ್ಯಾಬಿಗೆ ಹೋಗ್ತಾ ಇದ್ದೀನಿ. ಕ್ರ್ಯಾಬಿಯಲ್ಲಿ ಐ ಥಿಂಕ್ ನನಗೆ ಸಿಗುತ್ತೆ ಅಲ್ಲಿಂದ ಬಸ್ ಅಂತ ತಿಳ್ಕೊಂಡಿದ್ದೀನಿ. ಪುಕೆಟ್ ಸಿಟಿಯ ಟರ್ಮಿನಲ್ 1ನಲ್ಲಿ ಈ ಬಸ್ ಸಿಗುತ್ತೆ. ಸೊ ಆಲ್ರೆಡಿ ಇವಾಗ ನಾವು ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲೇ ಬಸ್ ಡ್ರೈವರ್ ಏನೋ ಟಿಫಿನ್ ಮಾಡೋಕ್ಕೆ ನಿಲ್ಲಿಸಿದ್ದಾನೆ, ನೋಡ್ಬೋದು. ಈ ಥರ ಬಸ್ ಹೋಗ್ತಿರ್ತವೆ ಬೇರೆ ಬೇರೆ ಸಿಟಿಗೆ. ಸೊ ನನಗೆ ಒಂದೊಂದು ಗೊತ್ತಾಗ್ತಿದ್ದಿಲ್ಲ, ಹೆಂಗೆ ಹೋಗ್ಬೇಕು, ಹೆಂಗಿಲ್ಲ ಅಂತೇಳಿ ಥೈಲ್ಯಾಂಡಲ್ಲಿ. ಸೊ ಇವಾಗ ಪ್ರೆಸೆಂಟ್ ಒಂದೊಂದೆಲ್ಲ ಗೊತ್ತಾಗ್ತಾ ಇದೆ. ಏನೋ ಅಡ್ವಾನ್ಸಲ್ಲಿ ಬುಕ್ ಮಾಡಬೇಕಂತೆ ಗುರು, ಏನಾದರೂ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಂದ್ರೆ. ಸೊ ಆಲ್ಮೋಸ್ಟ್ ಇವತ್ತಿನ ಸೀಟೆಲ್ಲ ಬುಕ್ ಆಗಿದೆ ಅಂತೆ. ಹಂಗಾಗಿ ಕ್ರ್ಯಾಬಿಗೆ ಹೋಗೋಣ. ಕ್ರ್ಯಾಬಿಯಲ್ಲಿ ಟ್ರೈ ಮಾಡೋಣ. ಸೊ ಇದೇ ಬಸ್ಸಿಂದ ಬಂದಿರೋದು ಇವಾಗ, ಗೌರ್ಮೆಂಟ್ ಬಸ್ ಇದು. ಬಾಯ್ ಅಬುನ್ ಕಪ್. ದೊಡ್ಡ ಸ್ಟೋರಿ ಆಯಿತು ಇವರು. ಪ್ರೆಸೆಂಟ್ ನಾವು ಇದ್ದೀವಿ ಸೂರತ್ ಥಾನಿ ರೈಲ್ವೆ ಸ್ಟೇಷನ್ ಮುಂದೆ. ಸೊ ನೋಡಿದ್ರಲ್ಲ, ನಾವು ಅಲ್ಲಿಂದ ಇವಾಗ ಬಸ್ ತೊಗೊಂಡು ಬಂದಿದ್ದೀವಿ. ಏನಾಗಿದೆ ಏನಿಲ್ಲ ಅಂತೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಯಲ್ಲ ನಾನು. ಸೊ ಆ್ಯಕ್ಚುಲಿ ನಾವು ಬಿಟ್ಟಿದ್ವಿ ಪುಕೆಟಿಂದ ಕ್ರ್ಯಾಬಿಗೆ ಬರಬೇಕಂತೇಳಿ. ಕ್ರ್ಯಾಬಿಯಿಂದ ಅಲ್ಲಿಂದ ಒಂದು ಯಾವುದಾದ್ರೂ ಬಸ್ಗೀಸ್ ತೊಗೊಂಡು ಬಸ್ ಜರ್ನಿ ಯಾವ ಥರ ಇರುತ್ತೆ ಅಂತೇಳಿ ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕಂತೇಳಿ ನಿಮಗೆ ಅದು ವಿಡಿಯೋ ಮಾಡ್ತಾ ಇದ್ದೆ. ಪುಕೆಟಲ್ಲಿ ಅಂತೂ ಬಸ್ ಟಿಕೆಟ್ ಸಿಗಲಿಲ್ಲ. ಸೊ ಎಲ್ಲ ಫುಲ್ ಆಗಿತ್ತು. ಆ್ಯಂಡ್ ಕ್ರ್ಯಾಬಿಯಲ್ಲಿ ಬಂದು ಬಸ್ ಟಿಕೆಟ್ ಕೇಳ್ತಾ ಇದ್ದೀನಿ, ಅಲ್ಲೂ ಫುಲ್ ಆಗಿಬಿಟ್ಟಿದ್ದಾವೆ ಎಲ್ಲ ಬಸ್ಗಳು. ಯಾವುದು ಟಿಕೆಟ್ ಇದ್ದೇ ಇಲ್ಲ ಅಲ್ಲಿ ಕ್ರ್ಯಾಬಿನೂ ಕೂಡ. ಏನಿತ್ತು ಅಂತ ಹೇಳಿದರೆ, ನಾನು ಕೇಳಿ ಬರೋಷ್ಟ್ರಿಗೆ ಈ ಬಸ್ಸಿನ ನಿಂತಿದ್ದು ನಂದು ಪ್ರೆಸೆಂಟು ಸೂರತ್ ಥಾನಿಗೆ ಹೋಗೋದು ಬಸ್ಸು. ಹಾಗಾಗಿ ಅಲ್ಲಿ ಕ್ರ್ಯಾಬಿಯಲ್ಲಿ ಹೋಗಿ ನನ್ನ ಬಸ್ ಸ್ಟಾಪಲ್ಲಿ ಆಫೀಸಲ್ಲಿ ಕೇಳ್ತಾ ಇದ್ದೆ. ಸೊ ಏನು ಇವತ್ತು ಬಸ್ ಯಾಕಿಲ್ಲ ಅಂತೇಳಿ ಕೇಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಇಲ್ಲಿ ಫುಲ್ ಬುಕ್ ಆಗಿದ್ದಾವಂತೆ ಬಸ್ ಟಿಕೆಟ್ ಎಲ್ಲ. ಸೊ ಹಂಗಾಗಿ ಯಾವುದು ಬಸ್ ಟಿಕೆಟ್ ಸಿಗಲಿಲ್ಲ, ಪುಕೆಟಲ್ಲೂ ಸಿಗಲಿಲ್ಲ ಆ್ಯಂಡ್ ಕ್ರ್ಯಾಬಿಯಲ್ಲೂ ಸಿಗಲಿಲ್ಲ. ಸೊ ನಾನು ಅಲ್ಲಿ ಕ್ರ್ಯಾಬಿಯಲ್ಲಿ ಕೇಳೋಕೆ ಹೋದ್ಮೇಲೆ ಆಫೀಸಲ್ಲಿ ಅವ್ರು ಹೇಳಿದರು, ಸೂರತ್ ಥಾನಿಗೆ ಹೋಗಿ ನೀವು, ಸೂರತ್ ಥಾನಿಯಿಂದ ನಿಮಗೆ ಟ್ರೈನ್ ಸಿಗುತ್ತೆ ಅಂತೇಳಿ. ಸೊ ಇದು ಆ್ಯಕ್ಚುಲಿ ಬಸ್ ಜರ್ನಿ ಆಗಬೇಕಿತ್ತು, ಆದರೆ ಇವಾಗ ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಇಡಬೇಕಾಗಿದೆ. ಸೊ ಹಂಗಾಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ಬಸ್ಸಲ್ಲಿ ಬಂದ್ವಲ್ಲ, ಡೈರೆಕ್ಟ್ ಇಲ್ಲೇ ರೈಲ್ವೆ ಸ್ಟೇಷನ್ಗೆ ಇಳಿಸ್ಬಿಟ್ಟಿದ್ದಾರೆ.
ಸೊ ಇದೇ ಒಂದು ಸೂರತ್ ದಾನಿಯ ರೈಲ್ವೆ ಸ್ಟೇಷನ್ನು. ಪ್ರೆಸೆಂಟ್ ನಾವು ಇಲ್ಲೇ ಇದ್ದೀವಿ ಸೂರತ್ ದಾನಿಯಲ್ಲಿ. ನಂದು ಪುಕೆಟ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಪುಕೆಟಲ್ಲಿ ನಾನು 2 ದಿನ ಇದ್ದೆ ಗುರು. ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದವು ಪುಕೆಟಲ್ಲಿ. ಆ್ಯಂಡ್ 2 ದಿನ ಹೆಂಗೋಯ್ತು ಗೊತ್ತಾಗಲಿಲ್ಲ. ಆ್ಯಂಡ್ ಒಂದೇ ವೀಡಿಯೋ ಮಾಡಿದ್ದೀನಿ ನಾನು ಪುಕೆಟಿಂದು. ಸೊ ಆ ವಿಡಿಯೋನು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಥೈಲ್ಯಾಂಡಿಂದು ಗೊತ್ತಿಲ್ಲ ಗುರು ನನಗೆ, ಯಾಕೆ ಇಷ್ಟು ಟ್ರಾನ್ಸ್ಪೋರ್ಟು ಇಷ್ಟು ಕನ್ವೀನಿಯೆಂಟ್ ಆಗಿಲ್ಲ ಅಂತೇಳಿ. ಯಾಕೆ ಗೊತ್ತಿಲ್ಲ, ಇಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಸಪ್ಲೈ ಡಿಮ್ಯಾಂಡ್ ಕರೆಕ್ಟಾಗಿ ಇವ್ರು ಮೇಂಟೈನ್ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಐ ಡೋಂಟ್ ನೋ ಯಾಕೆ ಇಷ್ಟು ಸಪ್ಲೈ ಡಿಮ್ಯಾಂಡ್ ಸರಿಯಾಗಿಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ ಥೈಲ್ಯಾಂಡಲ್ಲಿ. ನಾನು ಇವಾಗ ಸೂರತ್ ದಾನಿ ಬಂದ ಮೇಲೆ ಇಲ್ಲಿನೂ ಬಸ್ ಆಪ್ಷನ್ ಇತ್ತು ನನಗೆ, ಬಸ್ ತೊಗೋಬೋದಿತ್ತು ನಾನು. ಆದರೆ ಬಸ್ ತೊಗೊಳೋಕ್ಕೆ ನನಗೆ ಇಷ್ಟ ಇದ್ದಿಲ್ಲ, ಯಾಕೆಂದರೆ ಒಂದು ಟ್ರೈನಿಂದ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಬೇಕಿತ್ತು. ಹಾಗಾಗಿ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡೋಣ ಅಂತೇಳಿ ಇವಾಗ ಡೈರೆಕ್ಟ್ ಟ್ರೈನ್ನೇ ತೊಗೊತಾ ಇದ್ದೀನಿ. ಟ್ರೈನ್ ಟಿಕೆಟ್ ಸಿಗುತ್ತಾ ಇಲ್ವಾ ನೋಡೋಣ, ಕೇಳೋಣ. ಆ್ಯಂಡ್ ನಮ್ಮ ಬ್ಯಾಗ್ ಕೂಡ ನೋಡ್ಬೋದು, ಇಲ್ಲೇ ಇಟ್ಟಿದ್ದೀನಿ. ಸೊ ಒಳಗಡೆ ಹೋಗಿ ಟ್ರೈನ್ನ ನಾವು ವಿಚಾರಿಸೋಣ. ಗಾಯ್ಸ್ ಏನಂತೀರಾ, ಇವಾಗ ನನಗೆ ಟ್ರೈನ್ ಸಿಗುತ್ತಾ ಕೇಳೋಣ ಬನ್ನಿ. ಟ್ರೈನ್ ಸ್ಟೇಷನಿಗೆ ಬಂದಿದ್ದೀನಿ. And for food. No? First class. Yeah, today only third class. What time Bangkok? 7 a.m. 7 a.m. The third class is good. ಎಲ್ಲಿ ತನಕ ಬಂತು ಅಪ್ಡೇಟ್ ಅಂತ ಹೇಳಿದರೆ, ಇವಾಗ ಪ್ರೆಸೆಂಟು ಯಾವುದು ಸೆಕೆಂಡ್ ಕ್ಲಾಸು ಮತ್ತು ಯಾವುದು ಸ್ಲೀಪರ್ ಸೀಟ್ ಯಾವುದೂ ಇಲ್ಲ ಅಂತೆ. ಫಸ್ಟ್ ಕ್ಲಾಸ್ ಸೀಟ್ ಇತ್ತಂತೆ, ಅದು 2500 ಬಾತ್ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ನಾನು ಥರ್ಡ್ ಕ್ಲಾಸ್ ಸೀಟ್ ಸಿಕ್ಕಿದೆ ಇವಾಗ. ಹೋಗೋಣ ಆ್ಯಂಡ್ ನೋಡೋಣ ಯಾವ ಥರ ಇರುತ್ತೆ ಥರ್ಡ್ ಕ್ಲಾಸ್ ಅಂತೇಳಿ. ಸೊ ಅದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಮುಂದೆ ಹೋಗಿ. ಆ್ಯಂಡ್ ಇಲ್ಲೇ ಮುಂದೆ ಹೋಟ್ಲಿದೆ, ಹೋಗಿ ಊಟ ಮಾಡ್ಕೊಳ್ಳೋಣ ಏನಾದರೂ ಸಿಗ್ತಾ ಇದೆ ಅಂತೇಳಿ. ನೋಡೋಣ ಬನ್ನಿ. 1 egg with fried rice. 1 egg with fried rice. Okay. ಅದೇ ಇಲ್ಲಿ ಬೇರೆ ಏನು ಆಪ್ಷನ್ ಇದ್ದಿಲ್ಲ, ಬರೀ ಎಲ್ಲ ಇಲ್ಲಿ ನಾನ್ ವೆಜ್ ಜಾಸ್ತಿ ತಿಂತಾರೆ ಥೈಲ್ಯಾಂಡಲ್ಲಿ. ಹಂಗಾಗಿ ನಾನು ಇವಾಗ ಒಂದು ಎಗ್ ರೈಸ್ನ ಆರ್ಡರ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಎಗ್ ವಿತ್ ಫ್ರೈಡ್ ರೈಸ್ ಅಂತ ಹೇಳ್ತಾರೆ, ಅದಕ್ಕೆ 60 ಬಾತ್ ಅಂತ ಹೇಳ್ತಿದ್ದಾರೆ. 60 ಬಾತ್ ಅಂತ ಹೇಳಿದರೆ ಇಂಟು 3 ಮಾಡಿ 180 rupees ಆಗ್ಬೋದು. ನೋಡಿ ಗೈಸ್ ಬಂದಿದೆ, ಇದೇ ಎಗ್ ರೈಸ್ ಇಲ್ಲಿ ಬರೋದು ಈ ಥರ. ಸೊ ಎಗ್ ಫ್ರೈಡ್ ರೈಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಇವ್ರ ಭಾಷೆಯಲ್ಲಿ ಕೌವಾತ್ ಕಾಯ್ ಅಂತ ಹೇಳ್ತಾರೆ. ಆ್ಯಂಡ್ ಬಜೆಟಲ್ಲಿ ತಿನ್ನಬೇಕಂದ್ರೆ ಇದೇ ಬೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತೇಳಿ. ಟೇಸ್ಟ್ ಚೆನ್ನಾಗಿದೆ ಸರ್. Toilet. Okay, toilet. Go. Toilet, go. This one. ನೋಡ್ಬೋದು ಇವರ ರೈಲ್ವೆ ಸ್ಟೇಷನು ಈ ಥರ ಕಾಣುತ್ತೆ. ಇಲ್ಲಿದೆ ನೋಡಿ, ಈ ಥರ ಟ್ರ್ಯಾಕ್ ಇದ್ದಾವೆ. ಫುಲ್ ಗ್ರೌಂಡ್ ಲೆವೆಲಲ್ಲೇ ಇದ್ದಾವೆ ಟ್ರ್ಯಾಕು. ಯಾವುದು ಪ್ಲಾಟ್ಫಾರ್ಮ್ ಇಲ್ಲ. ನಮ್ಮ ಇಂಡಿಯನ್ ರೈಲ್ವೇಸಲ್ಲಿ ಯಾವ ಥರ ಹೈಟಲ್ಲಿ ಇರ್ತಾವಲ್ಲ ಆ ಥರ ಹೈಟಲ್ಲಿ ಏನಿಲ್ಲ ಇಲ್ಲಿ. ಸ್ವಲ್ಪ ಎಲ್ಲ ಫುಲ್ ಡೌನಲ್ಲೇ ಇದ್ದಾವೆ ನೋಡ್ಬೋದು. ಆ್ಯಂಡ್ ಈ ಟಿಕೆಟ್ಗೆ ನಾನು ಪೇ ಮಾಡ್ತಾಯಿದ್ದೀನಿ 250 ಬಾತು. ಆ್ಯಂಡ್ 250 ಬಾತ್ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಇಲ್ಲಿ ಹಾಕಿರ್ತೀವಿ ನೋಡಿ. ಆ್ಯಂಡ್ ಟ್ರೈನ್ ಬರೋದು 8:30 ಬರುತ್ತಂತೆ ಟ್ರೈನು. 8:30 ಬರುತ್ತೆ. ಆ್ಯಂಡ್ ಇಲ್ಲಿಂದ ಬಿಡೋದು 8:43 ಬಿಡುತ್ತೆ. ಆ್ಯಂಡ್ ನೋಡ್ಬೋದು ಒಂದು ಟ್ರೈನ್ ನಿಂತಿದೆ. ಇದೇ ಥೈಲ್ಯಾಂಡ್ನ ಟ್ರೈನ್ಗಳು. ಮುಂದೆ ನೋಡ್ಬೋದು ಇಲ್ಲೊಂದು ಇಂಜಿನ್ ಇದೆ. ವೇರ್ ಥರ್ಡ್ ಕ್ಲಾಸ್ ಕಮ್? Chicken. ಥರ್ಡ್ ಕ್ಲಾಸ್ ವೇರ್ ಕಮ್? ಥರ್ಡ್ ಕ್ಲಾಸ್ ವೇರ್? Toilet. Go. Toilet. ಹಾಂ, ಐ ಥಿಂಕ್ ಅಲ್ಲಿ ಮುಂದೆ ಬರುತ್ತಂತೆ. ನಮ್ಮದು ಕೋಚ್ ಅದೇ ಕೇಳ್ತಾ ಇದ್ದವ್ರಿಗೆ ಎಲ್ಲಿ ಬರುತ್ತೆ ನಮ್ಗೆ ಹೋಗಿ ಅಂತೇಳಿ. ಸೊ ಲಾಸ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಸೀಟ್ ಸಿಗುತ್ತೋ ಇಲ್ಲೋ ಅಂತೇಳಿ. ಥರ್ಡ್ ಕ್ಲಾಸಲ್ಲಿ ಜನರಲ್ ಕ್ಲಾಸ್ ಯಾವ ಥರ ಇರುತ್ತೆ ಇಲ್ಲಿ ಥೈಲ್ಯಾಂಡಲ್ಲಿ ಅಂತೇಳಿ ಕೇಳ್ತಾ ಇದ್ದೀನಿ, ಎಲ್ಲಿ ಬರುತ್ತೆ ಹೋಗಿ ಅಂತೇಳಿ. ಓಕೆ, ಕಪನ್ ಕಾಪ್ ಟಿಕೆಟ್ ತೋರಿಸ್ಬಿಡ್ತೀನಿ ಇಲ್ಲಿಂದ ದೂರಿಂದ. ಈ ಥರ ಕಾಣುತ್ತೆ ಥೈಲ್ಯಾಂಡ್ನ ಟಿಕೆಟು. ಸೊ ಯೂಟ್ಯೂಬಲ್ಲಿ ಏನೋ ಗೊತ್ತಿಲ್ಲ ಗುರು, ಏನಾದರೂ ನೀವು ನಿಮ್ಮ ಡಾಕ್ಯುಮೆಂಟ್ ಏನಾದರೂ ತೋರಿಸಿದ್ರೆ ಕ್ಲೈಮ್ ಬರುತ್ತಂತೆ. ಇಲ್ಲೇನಾದರೂ ಕನ್ಫರ್ಮ್ ಆಗಿ ನಿಮಗೆ ಸೀಟ್ ಬೇಕಂತೇಳಿದರೆ ಟ್ರೈನಲ್ಲಿ 1 ದಿನ ಇಲ್ಲಾಂದರೆ 2 ದಿನ ಮುಂಚೆನೇ ಬುಕ್ ಮಾಡ್ಕೋಬೇಕಂತೆ. ಹಂಗಂದರೆ ನಿಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಂತೆ ಇಲ್ಲಿ. ಇಲ್ಲೆಲ್ಲ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಹೇಳ್ತಾರೆ. ಥರ್ಡ್ ಕ್ಲಾಸ್ ಅಂದರೆ ಜನರಲ್ ಕ್ಲಾಸು, ಸೆಕೆಂಡ್ ಕ್ಲಾಸ್ ಅಂತ ಹೇಳಿದರೆ ನಿಮಗೆ ಕನ್ಫರ್ಮ್ ಸೀಟ್ ಸಿಗುತ್ತೆ. ಆ್ಯಂಡ್ ಕನ್ಫರ್ಮ್ ಸೀಟ್ ಜೊತೆ ನಿಮಗೆ AC ಕಂಡೀಷನ್ ಇರುತ್ತೆ. ಅದೇ ಥರ್ಡ್ ಕ್ಲಾಸಲ್ಲಿ ನಿಮಗೆ ಯಾವುದು ಏರ್ ಕಂಡೀಷನ್ ಏನೂ ಇರೋಂಗಿಲ್ಲ, AC ಇರೋಂಗಿಲ್ಲ. ಆದರೆ ನಿಮಗೆ ಸೀಟ್ ಏನು ರಿಸರ್ವೇಷನ್ ಇರೋಂಗಿಲ್ಲ ಐ ಥಿಂಕ್. ಇದೇ ಥೈಲ್ಯಾಂಡ್ನ ಒಂದು ರೈಲ್ವೇಸಿಂದು ಪ್ರೊಸೆಸ್ ಅಂತ ಅಂದ್ಕೊಳ್ತೀನಿ ನಾನು. ಇದೇ ಟ್ರೈನ್ ನಮ್ಗೆ ಬಂದಲ್ಲ. ಐ ಥಿಂಕ್ ಇವೆಲ್ಲ ಸೆಕೆಂಡ್ ಕ್ಲಾಸ್ ಎಲ್ಲ, ಇವೆಲ್ಲ ಸೆಕೆಂಡ್ ಕ್ಲಾಸು ಸ್ಲೀಪರ್ಸು. ಆ್ಯಂಡ್ ಇದು ಸೆಕೆಂಡ್ ಕ್ಲಾಸು. ಥರ್ಡ್ ಕ್ಲಾಸ್ ಇಲ್ಲಿದೆ ನಮಗೆ. Please
นีสุราษฎร์ธานีที่นี่สัตว์สำหรับขบวนรถซึ่งจอดเทียมในสถานเวลาที่1เป็นขบวนรถด่วน ಟಿಕೆಟ್ ಚೆಕ್ ಆಯಿತು ಕರೆಕ್ಟಾಗಿ ಅದಾದಮೇಲೆ ಸೀಟ್ ಸಿಕ್ಕಿದೆ ಇವಾಗเวลา ಬನ್ನಿ ಹೋಗೋಣเวลา20นาฬิกาที่ ಪ್ರೆಸೆಂಟ್ ಸೀಟ್ ಸಿಕ್ಕಿದೆ ಗುರು ಇದೇ ನಂದು ಸೀಟ್ ನೋಡ್ಬೋದು ಇಲ್ಲಿದೆ ಅಲ್ಲ 40 ಸೀಟ್ ರಿಸರ್ವ್ ಸೀಟು ಸೊ ಯಾರೂ ಬರೋಂಗಿಲ್ಲ ಆ ಸೀಟಲ್ಲಿ แต่บอกไปอย่างนี้ว่าในการเดินทาง ಡಿಪಾರ್ಟ್ ಆಗುತ್ತೆ ಟ್ರೈನು ಅರ್ಲಿ ಡಿಪಾರ್ಟ್ ಆಗ್ತಾ ಇದೆ ಇಲ್ಲಿಂದ ಎಕ್ಸ್ಪ್ರೆಸ್ ಟ್ರೈನು ಮಾರ್ನಿಂಗ್ 7 ಗಂಟೆಗೆ ನಮಗೆ ಬ್ಯಾಂಕಾಕಿಗೆ ರೀಚ್ ಆಗುತ್ತೆ ಇಲ್ಲಿಯ ಟ್ರೈನ್ಗಳಲ್ಲಿ 3rd ಕ್ಲಾಸ್ ಆದರೂ ಕೂಡ ನಮಗೆ ರಿಸರ್ವೇಷನಲ್ಲಿ ರಿಸರ್ವ್ ಸೀಟ್ ಸಿಗುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಒಂದು ಸೀಟಿಗೆ ನಂಬರ್ ಹಾಕಿರ್ತಾರೆ ಇಲ್ಲಿ ನೋಡ್ಬೋದು ಈ ಥರ ವಿಂಡೋ ಸೀಟು ಈ ಥರ ನಂಬರಿಂಗ್ ಎಲ್ಲ ಹಾಕಿರ್ತಾರೆ ರಿಸರ್ವ್ ಆಗಿ ನಿಮಗೆ ಆ ಸೀಟಲ್ಲೇ ಕುಂದಿರಬೇಕು ಸೊ ನನಗೂ ಇಲ್ಲಿ ಮುಂದೆ 40 ಸೀಟ್ ವಿಂಡೋ ಸೀಟ್ ಸಿಕ್ಕಿದೆ ಸೊ ಇಲ್ಲೇ ಕುಂತ್ಕೊಂಡು ಎಂಜಾಯ್ ಮಾಡೋಣ ಇವಾಗ ಐ ಥಿಂಕ್ ಜಾಸ್ತಿ ರಶ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಫುಲ್ ಓವರ್ ನೈಟ್ ಟ್ರೈನ್ ಇದು ಬ್ಯಾಂಕಾಕಿಗೆ ಹೋಗೋಕ್ಕೆ ಸೊ ಇಲ್ಲಿಂದ ಬ್ಯಾಂಕಾಕು ಮೇ ಬಿ 730 ಕಿಲೋಮೀಟರ್ಸು ಇಲ್ಲ 600 ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ ಫುಲ್ ನೈಟ್ ಹೋಗುತ್ತೆ ಇದು ಮುಂದೆ ಬರ್ತಾ ಫುಲ್ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಬರ್ತಾ ನಾನು ಸ್ವಲ್ಪ ನೀರು ಗೀರು ಎಲ್ಲ ತೊಗೊಂಡ್ಬಂದಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಬ್ಯಾಗಲ್ಲಿ ಸೊ ಲಾಂಗ್ ಜರ್ನಿ ಇದೆಲ್ಲ ಹಂಗಾಗಿ ಇಲ್ಲಿ ಏನಾದರೂ ಅಂಗಡಿ ಯಾರಾದರೂ ಮಾರಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಹೀಗಾಗಿ ಇವಾಗ ಎಲ್ಲ ಅಡ್ವಾನ್ಸಲ್ಲಿ ತೊಗೊಂಡಿದ್ದೀನಿ ನೋಡಿ ಟ್ರೈನಲ್ಲಿ ಈ ಥರ ಮಾರಕ್ಕೆ ಬರ್ತಾರೆ ನಮ್ಮಲ್ಲಿ ಹೆಂಗೆ ಬರ್ತಾರೆ ಹಂಗೆ ಇಲ್ಲಿನೂ ಮಾರಕ್ಕೆ ಬರ್ತಾರೆ ನೋಡ್ಬೋದು ಈ ಥರ ಅಂಗಡಿಯಲ್ಲೆಲ್ಲ ತೊಗೊಂಡು ನೀರು ಬಾಟ್ಲೆಲ್ಲ ತಗೊಂಡ್ಬರ್ತಾರೆ ಸೊ ಈ ಟ್ರೈನ್ನ ಸ್ಲೀಪರ್ ಕ್ಲಾಸ್ ನೀವು ನೋಡ್ಬೋದು ಇದೆ ಸ್ಲೀಪರ್ ಕ್ಲಾಸು ಇದಕ್ಕೆ 2500 ಬಾತ್ ಏನೋ ಇತ್ತು ಪ್ರೈಸು ಆ್ಯಂಡ್ ಸೀಟ್ ಅವೈಲೇಬಲು ಕೂಡ ಇಲ್ಲ ಇಲ್ಲಿ ಯಾವುದು ಎಲ್ಲ ಫುಲ್ ಆಗಿತ್ತು ಸೀಟು ಹಂಗಾಗಿ ಬುಕ್ ಮಾಡಲಿಲ್ಲ ನಾನು ಆ್ಯಂಡ್ ಹೋಗೋಣ ಬನ್ನಿ ಆ್ಯಂಡ್ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ 3rd ಕ್ಲಾಸ್ ಅಂಥೇಳಿ ಸೊ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಸ್ಲೀಪರ್ ಕ್ಲಾಸಿಂದು ಬಾತ್ರೂಮ್ಸ್ ಎಲ್ಲ ಇದೆ ಇಂಡಿಯನ್ ಸ್ಟೈಲಲ್ಲೇ ಇದೆ ಆ್ಯಂಡ್ ಇದೇನಿದೆ ಈ ಟ್ರೈನಿಂದು ಒಂದು ಕಿಚನ್ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಊಟ ಗೀಟ ಎಲ್ಲ ಸಿಗುತ್ತೆ ಹಲೋ ನೀವೇನಾದರೂ ಬೇಕಂದರೆ ಇಲ್ಲಿ ಆರ್ಡ್ರ್ ಮಾಡಿ ತೊಗೋಬೋದು ಏನಾದರೂ ಊಟ ಗೀಟ ನೂಡಲ್ಸ್ ಗಿಡಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಊಟ ಮಾಡಿ ಬರಲಿಲ್ಲ ಅಂದರೆ ಇಲ್ಲಿ ಆರ್ಡ್ರ್ ಮಾಡಿ ತಿನ್ಬೋದು ಇದೇನಿದೆ 2nd ಕ್ಲಾಸ್ ಇದು 2nd ಕ್ಲಾಸಲ್ಲಿ ನೋಡ್ಬೋದು ಈ ಥರ ಪ್ರಾಪರಾಗಿ ಸೀಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ನಮ್ಮದು 3rd ಕ್ಲಾಸ್ ನೋಡ್ಬೋದು 3rd ಕ್ಲಾಸ್ ಇಲ್ಲಿದೆ ಈ ಥರ ಇದು 3rd ಕ್ಲಾಸು ಆ್ಯಂಡ್ ಇದು ನಮ್ಮ ಸೀಟ್ ಇಲ್ಲಿದೆ ಆ್ಯಂಡ್ ಇದು 3rd ಕ್ಲಾಸ್ ಆ್ಯಕ್ಚುಲಿ ಪ್ರಾಪರಾಗಿ ಎಲ್ಲರಿಗೂ ಒಂದೊಂದು ಸೀಟಿಂಗ್ ಕೊಟ್ಟಿರ್ತಾರೆ ಆ್ಯಂಡ್ ಈ ಥರ ಮೆನ್ಷನ್ ಮಾಡಿದ್ದಾರೆ ರಿಸರ್ವ್ಡ್ ಫಾರ್ ಮಾಂಕ್ಸ್ ಆ್ಯಂಡ್ ಡಿಸೇಬಲ್ಡ್ ಸೀನಿಯರ್ಸ್ ಅಂತೇಳಿ ಮಾಂಕ್ಸಿಗೆ ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ಡಿಸೇಬಲ್ ಪರ್ಸನ್ಸಿಗೆ ಪ್ರತಿಯೊಬ್ಬರಿಗೆ ರಿಸರ್ವ್ಡ್ ಸೀಟ್ ಇರುತ್ತೆ ಇಲ್ಲಿ 3rd ಕ್ಲಾಸಲ್ಲಿ ಆ್ಯಂಡ್ ಈ 3rd ಕ್ಲಾಸಲ್ಲಿ ನೋಡ್ಬೋದು ವಾಶ್ರೂಮ್ಸ್ ಯಾವ ಥರ ಇದ್ದಾವೆ ಒಂದು ಕಡೆ ಇಲ್ಲಿ ವೆಸ್ಟರ್ನ್ ಸ್ಟೈಲಿಂದ ಇದೆ ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಇಂಡಿಯನ್ ಸ್ಟೈಲಿಂದ ಇದೆ ನೋಡ್ಬೋದು ಕಂಪೇರ್ ಮಾಡಿದರೆ ನಮ್ಮ ಇಂಡಿಯನ್ ಟ್ರೈನ್ಸಿಗೆ ಕಂಪೇರ್ ಮಾಡಿದರೆ ಕ್ಲೀನೇ ಇದೆ ಸ್ವಲ್ಪ ಟ್ರೈನು ಆ್ಯಂಡ್ ಪ್ರಾಪರಾಗಿ ಎಲ್ಲರಿಗೂ ಸಿಟ್ಟಿಂಗ್ ಸಿಗ್ತಾ ಇದೆ ಯಾರಾದರೂ ಬರಲಿಲ್ಲ ಅಂತೇಳಿದರೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಸಿಟ್ಟಿಂಗಲ್ಲಿ ಸೊ ಇದೆಲ್ಲ 3rd ಕ್ಲಾಸ್ ಸೀಟಿಂಗ್ಸು ಸೊ ಟೋಟಲಾಗಿ 3 ಕ್ಯಾಬಿನ್ ಇದ್ದಾವೆ 3 ಕ್ಯಾಬಿನ್ 3rd ಕ್ಲಾಸು ಸೊ ಬಜೆಟಲ್ಲಿ ಟ್ರಾವೆಲ್ ಮಾಡೋಕ್ಕಂದರೆ 3rd ಕ್ಲಾಸೇ ಬೆಸ್ಟು ನೋಡ್ಬೋದು ಇದೇ ಮುಗೀತು ಟ್ರೈನು ಜನಗಳೆಲ್ಲ ಮಲ್ಕೊತಿದ್ದಾರೆ ಸೊ ಲಾಸ್ಟ್ ಬೋಗಿಯಲ್ಲಿ ಬಂದಿದ್ದೀವಿ ನಾವು ಸೊ ಇದೇ ಲಾಸ್ಟ್ ಬೋಗಿ ಟ್ರೈನಿಂದು ಫುಲ್ ಎಂಡ್ ಈ ಥರ ಇದೆ ನೋಡ್ಬೋದು ಫುಲ್ ಓಪನ್ ಆಗಿಬಿಟ್ಟಿದ್ದಾರೆ ಮತ್ತು ಕ್ಲೀನ್ನೆಸ್ ಅಂತೂ ಇದ್ದೇ ಇದೆ ಇದು 3rd ಕ್ಲಾಸ್ ಆದರೂ ಕೂಡ ಸ್ವಲ್ಪ ಖಾಲಿನೇ ಇದೆ ಟ್ರೈನೆಲ್ಲ ಆರಾಮಾಗಿ ಕುಂತ್ಕೊಂಡು ಹೋಗ್ಬೋದು 250 ಬಾತ್ ಏನೋ ತೊಗೊತಾರೆ 700 ಕಿಲೋಮೀಟರ್ ಅಂತ ಹೇಳಿದರೆ ವರ್ತ್ ಇಟ್ ಅಂತ ಹೇಳ್ತೀನಿ ನಾನು ಆ್ಯಂಡ್ ಇಲ್ಲಿಂದ ಹೊರಗಡೆ ನೋಡ್ಬೇಕಂತ ಹೇಳಿದರೆ ಇಲ್ಲ ಗುರು ಈ ಥರ ಓಪನ್ ಆಗಿದೆ ಡೋರು ಆ್ಯಂಡ್ ತೋರಿಸ್ತೀನಿ ನಾನು ನಿಮಗೆ ಮಾರ್ನಿಂಗು ಆ್ಯಂಡ್ ಇವಾಗ ಹೋಗಿ ಸೆಟ್ಲ್ ಆಗೋಣ ಆ್ಯಂಡ್ ನಿದ್ದೆ ಬಂದರೆ ನಿದ್ದೆ ಮಲ್ಕೊಳ್ಳೋಣ ಆ್ಯಂಡ್ ಇಲ್ಲಿ ಲೋಕಲ್ ಬಾಯ್ಸ್ ಇದ್ದಾರೆ ನೋಡ್ಬೋದು
ಸೊ ಇವರೆಲ್ಲ ಥೈಲ್ಯಾಂಡಿನ ಲೋಕಲ್ ಬಾಯ್ಸು. ಇದೇ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಕೇಳೋಣ. ಈ ಥರ ಹಾಕಿದ್ದೀನಿ ಬ್ರದರ್. ಓ, ಬೆಳಗ್ಗೆ 7 ಗಂಟೆಗೆ ತಲುಪುತ್ತಂತೆ. ಈ ಟ್ರೈನ್ ಖಾಲಿನೇ ಹೋಗುತ್ತಾ ಇಲ್ಲ ಮುಂದೆ ಪ್ಯಾಸೆಂಜರ್ಸ್ ಬೇರೆ ಬೇರೆ ಪ್ರಯಾಣಿಕರು ಬರ್ತಾರೋ? ಆಲ್ಮೋಸ್ಟ್ ಏನು ಬರೋರು ಇದ್ದಾರೆ, ಇಲ್ಲಿ ಬಂದಿದ್ದಾರೆ ಇವಾಗ ಸೂರತ್ತಾನಿ ಸ್ಟೇಷನಿಂದ. ಐ ಥಿಂಕ್ ಮುಂದೆ ಇನ್ನೊಂದು ಚುಂಪೂನ್ ಏನೋ ಸ್ಟೇಷನ್ ಇದೆ, ಅಲ್ಲಿ ಸ್ವಲ್ಪ ಜನ ಬರ್ತಾರೆ. ಅಲ್ಲಿ ಬಿಟ್ಟರೆ ಮತ್ತೆ ಯಾರು ಬರೋಂಗಿಲ್ಲ ಅಂತೆ. ಈ ಥರ ಸೀಟ್ ಇದೆ, ಇಲ್ಲೇ ಮಲ್ಕೊಂಡ್ಬಿಡ್ಬೋದು ಆರಾಮಾಗಿ ಖಾಲಿ ಹೋದರೆ. ಸೊ ಇವರೆಲ್ಲ ಥೈಲ್ಯಾಂಡಿನ ಜನಗಳೆಲ್ಲ, ಥೈಲ್ಯಾಂಡ್ ಬಾಯ್ಸು. ಯುವರ್ ನೇಮ್ Daman. A name? As. India. Yeah, YouTuber. Yeah. ಏನಿಲ್ಲ ಗುರು, ಇಲ್ಲಿಂದ ಮಲ್ಕೊಳ್ಳೋಣ ಆ್ಯಂಡ್ ರೆಸ್ಟ್ ಮಾಡೋಣ. ಆ್ಯಂಡ್ ಮಾರ್ನಿಂಗ್ ಬ್ಯಾಂಕಾಕ್ ತಲುಪೋ ಮುಂದೆ ನಾನು ನಿಮಗೆ ಸಿಗ್ತೀನಿ. ನೈಟಲ್ಲಿ ಏನೂ ಕಾಣೋಂಗಿಲ್ಲ ಹೊರಗಡೆ ತೋರಿಸ್ಬೇಕಂತ ಹೇಳಿದರೆ. ಸೊ ಈ ಟ್ರೈನ್ ಏನಿದೆ ಫುಲ್ಲು ಸಮುದ್ರದ ಪಕ್ಕದಿಂದನೇ ಹೋಗ್ತಿದೆ. ಮಧ್ಯರಾತ್ರಿ 2:30 ಆಗ್ತಾಯಿದೆ, ನೋಡ್ಬೋದು. ಟ್ರೈನ್ ಹೋಗ್ತಾ ಇದೆ ಗುರು. ಇಲ್ಲಿ ಮಲ್ಕೋಬೋದು, ಆದರೆ ಸೀಟ್ ಭಾಳ ಚಿಕ್ಕವು ಇದೆ ಅವರು, ಮಲ್ಕೊಳಕ್ಕಾಗ್ತಾಯಿಲ್ಲ. ಚುಂಪೋನ್ ಅಂತೇಳಿ ಸಿಟಿ ಇದೆ. ಆ ಚುಂಪೋನ್ ಸಿಟಿಯಲ್ಲಿ ಸ್ವಲ್ಪ ಜನಗಳು ಬಂದರು. ಅಲ್ಲಿಂದ ಬಂದಮೇಲೆ ಫುಲ್ ರಶ್ ಆಗಿದ್ದು. ಹಲೋ, ಓಕೆ, ನಿದ್ದೆ ಬರ್ತಾಯಿಲ್ಲ. ಇದು ಸೀಟ್ ಏನಿದೆ ಫುಲ್ ಚಿಕ್ಕದಿದೆ, ಇಲ್ಲಿ ನೋಡ್ಬೋದು. ಒಬ್ಬರು ಫ್ಯಾನ್ಸ್ ಅವ್ರು ಮಲ್ಕೊಂಡಿದ್ದಾರೆ. ಈ ಥರ ಮಲ್ಕೋಬೇಕಾಗುತ್ತೆ. ಮಲ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ತೊಗೊತೀನಿ. ಯಾಕಂದರೆ ನಾಳೆ ಮತ್ತೆ ಬ್ಯಾಂಕಾಕಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಸಿಗೋಣ. ಶುಭ ಮುಂಜಾನೆ ದೋಸ್ತ್ರೆ. ಆಲ್ಮೋಸ್ಟ್ ಇವಾಗ ಬ್ಯಾಂಕಾಕಿಗೆ ತಲುಪ್ತಾ ಇದ್ದೀವಿ. ಬೆಳಕಾಗಿದೆ. ಜಾಸ್ತಿ ಏನು ಸ್ಟಾಪ್ ಕೊಟ್ಟಿಲ್ಲ, ಬರೀ ಒಂದು 5ರಿಂದ 6 ಸ್ಟಾಪ್ ಬಿಟ್ಟರೆ ಮತ್ತೆ ಯಾವುದೂ ಸ್ಟಾಪ್ ಕೊಟ್ಟಿಲ್ಲ. ಒಳ್ಳೆ ಟ್ರೈನ್ ಗುರು, ಎಕ್ಸ್ಪ್ರೆಸ್ ಟ್ರೈನ್ ಇದು. ಪ್ರೆಸೆಂಟ್ ಇವಾಗ ಒಂದು ಸ್ಟೇಷನಲ್ಲಿ ನಿಂತ್ಕೊಂಡಿದ್ದೀವಿ, ನೋಡ್ಬೋದು. ಈ ಥರ ಇದೆ ಟ್ರೈನ್. ಇಲ್ಲಿ ಹಾಲ್ಟ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ತಲುಪಿದ್ದೀವಿ ಬ್ಯಾಂಕಾಕಿಗೆ. ಇನ್ನೊಂದು 10 to 15 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಬ್ಯಾಂಕಾಕಿಗೆ ತಲುಪೋಣ. ಆ್ಯಂಡ್ ಇಲ್ಲಿಯ ಟ್ರೈನ್ಗಳು ಗುರು ನಿಜವಾಗ್ಲೂ ಆನ್ ಟೈಮ್ ಇದ್ದಾವೆ. ಸೊ ರಾತ್ರಿಯೆಲ್ಲ ನಿದ್ದೆ ಮಾಡೋಕ್ಕಾಗಲಿಲ್ಲ ಗುರು. ಜನಗಳೇ ಬರ್ತಿದ್ದರು, ಹೋಗ್ತಿದ್ರು. ಆ್ಯಂಡ್ ಹಂಗೆ ಟ್ರೈನ್ ಫುಲ್ ಆಗ್ತಿತ್ತು, ಟ್ರೈನ್ ಖಾಲಿ ಆಗ್ತಿತ್ತು ಸಮ್ಟೈಮ್ಸಲ್ಲಿ. ಹಂಗಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಐ ಥಿಂಕ್ ಬ್ಯಾಂಕಾಕಿಗೆ ತಲುಪೋಣ. ಇಲ್ಲಿಯ ಟ್ರ್ಯಾಕ್ಗಳು ಕೂಡ ಸ್ವಲ್ಪ ಅಷ್ಟೇನು ಸ್ಟೇಬಲ್ ಆಗಿಲ್ಲ. ಫುಲ್ ಟ್ರೈನ್ ಎಲ್ಲ ಹಿಂಗೆ ಫುಲ್ ಡ್ಯಾನ್ಸ್ ಮಾಡ್ತಾ ಇತ್ತು ರಾತ್ರಿ ಎಲ್ಲ. ಹಂಗಾಗಿ ನಿದ್ದೆನೂ ಬರ್ತಾ ಇದ್ದಿದ್ದಿಲ್ಲ. ಬೆಳಗ್ಗೆನೇ ಯಾವ ಥರ ನಮ್ಮ ಇಂಡಿಯನ್ ರೈಲ್ವೇಸಲ್ಲಿ ಚಾಯ್ ಮಾರೋಕ್ಕೆ ಬರ್ತಾರಲ್ಲ, ಸೊ ಇಲ್ಲಿನೂ ಹಂಗೆ ಬಂದರು. ಏನೇನೋ ತಮ್ಮ ಭಾಷೆಯಲ್ಲಿ ಚಾಯ್ ಹೌದಲ್ಲ, ಈ ಥರ ಫುಲ್ ಲೈನಾಗಿ ಬರ್ತಾಯಿದ್ರು. ಒಬ್ಬರು ಒಂದಾದ್ಮೇಲೆ ಒಂದು. ಆ್ಯಂಡ್ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಗುರು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಈ ಟ್ರೈನ್ ನಿಜವಾಗ್ಲೂ ಭಾಳ ಸ್ಪೀಡ್ ಇದೆ ಗುರು. ಎಕ್ಸ್ಪ್ರೆಸ್ ಅಂತೇಳಿ ಇಟ್ಟಿದ್ದಾರೆ ಈ ಟ್ರೈನ್ ಹೆಸರು. 84 ಎಕ್ಸ್ಪ್ರೆಸ್ ಟ್ರೈನ್ ತೊಗೊಳ್ಳಿ ನೀವು ಬೇಕಾದರೆ. ಫುಕೆಟಿಂದ ಏನಾದರೂ ನೀವು ಬ್ಯಾಂಕಾಕಿಗೆ ಬರಬೇಕಂತೇಳಿದರೆ, ಸೊ ಫುಕೆಟಿಂದ ನೀವು ಸೂರತ್ತಾನಿಗೆ ಬನ್ನಿ. ಅಲ್ಲಿಂದ ಒಂದು ಬಸ್ಸಲ್ಲಿ, ಅಲ್ಲಿಂದ ಇದು ಟ್ರೈನ್ ಸಿಗುತ್ತೆ ನಿಮಗೆ. ಆ್ಯಂಡ್ ಮತ್ತೆ ನೋಡಿ ಟ್ರೈನ್ ಸ್ಟಾರ್ಟ್ ಆಯಿತು, ನಾವು ಬಿಡ್ತಾ ಇದ್ದೀವಿ. ಆಯಿತು, ಇಲ್ಲಿಂದ ಸ್ಟಾರ್ಟ್ ಆದರೆ ಇವಾಗ ಡೈರೆಕ್ಟ್ ಬ್ಯಾಂಕಾಕಿಗೆ ಹೋಗಿ ಟ್ರೈನ್ ಸ್ಟಾಪ್ ಆಗುತ್ತೆ. ಫೈನಲಿ ನಾವು ಇವಾಗ ಅರೈವ್ ಆಗಿದ್ದೀವಿ ಬ್ಯಾಂಕಾಕಲ್ಲಿ, ನೋಡ್ಬೋದು. ಎಕ್ಸಾಕ್ಟ್ ಟೈಮ್ ಅವರು ಮೆನ್ಷನ್ ಮಾಡಿದ್ರು 7 o'clock ಅಂತೇಳಿ. 7 o'clock ಕರೆಕ್ಟಾಗಿ ಎಕ್ಸಾಕ್ಟ್ ಇಲ್ಲಿಗೆ ರೀಚ್ ಆಗಿದ್ದೀವಿ ಬ್ಯಾಂಕಾಕಿಗೆ. ಸೊ ನೋಡ್ಬೋದು, ಇದೇ ಟ್ರೈನ್ ನಾವು ಬಂದಿರೋದು.
ನಮ್ಮದು ಜನರಲ್ ಕ್ಲಾಸ್ ಲಾಸ್ಟ್ ಸೀಟಲ್ಲೇ ಇತ್ತು. ಜನರಲ್ ಕ್ಲಾಸಿಂದ ಬೋಗಿ ಅಂತ ಹೇಳ್ಬೋದು ಇವು ಎಲ್ಲ 3. ಇಲ್ಲಿಂದ ಮುಂದೆಯಿಂದ ಸೆಕೆಂಡ್ ಕ್ಲಾಸು ಮತ್ತು ಸ್ಲೀಪರ್ ಕ್ಲಾಸ್ ಎಲ್ಲ ಇದ್ದಾವೆ. ಸೊ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಇದೆ ಟ್ರೈನ್ ಅಂತೇಳಿ. ಫುಲ್ ಎಂಜಾಯಬಲ್ ಇತ್ತು ಇದು ಟ್ರೈನು. ಆ್ಯಂಡ್ ಈ ಟ್ರೈನು ಆ್ಯಂಡ್ ಇನ್ನೊಂದು ಟ್ರೈನ್ ಇತ್ತು ನನಗೆ ಆಪ್ಷನಲ್ಲಿ. ಸೊ ಈ ಟ್ರೈನು 8:40 ಬಿಡಬೇಕಿತ್ತು, ಆದರೆ 8:30 ಬಿಡ್ತು. ಅಲ್ಲಿ ಅಡ್ವಾನ್ಸಾಗಿ 10 ಮಿನಿಟ್ಸ್ ಮುಂಚೆನೇ ಬಿಟ್ಟರು. ಆದರೆ ಇನ್ನೊಂದು ಟ್ರೈನ್ ಇತ್ತು ನನಗೆ 10:30, ಸೊ ಅದನ್ನು ತೊಗೋಬೋದಿತ್ತು. ಬೇಡ ನಾನು ಯಾಕೆ ಸುಮ್ಮನೆ ಅಂತೇಳಿ ಇದೇ ಟ್ರೈನ್ ತೊಗೊಂಡ್ಬಿಟ್ಟೆ. ಸೊ ಬೇಗ ರೀಚ್ ಆಗಿದ್ದೀನಿ. ಆ್ಯಂಡ್ ಇವಾಗ ಹೋಗೋಣ. ಒಂದು ಹಾಸ್ಟೆಲ್ ಬುಕ್ ಮಾಡ್ಕೊಂಡಿದ್ದೀನಿ ಇಲ್ಲೇ. ಸೊ ಚೆಕ್-ಇನ್ ಆಗೋಣ ಆ್ಯಂಡ್ ಫ್ರೆಶ್ ಅಪ್ ಆಗೋಣ. ಆ್ಯಂಡ್ ಸಿಗ್ತೀನಿ ನಿಮಗೆ ಅಲ್ಲಿ ಹೋಗಿ. 700 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ ಟ್ರೈನ್ ತೊಗೊಂಡಿದ್ದು 10 ಅವರ್ಸ್ ತೊಗೊಂಡಿದ್ದೆ ಈ ಟ್ರೈನು. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ದು. ಜನರಲ್ ಕ್ಲಾಸ್ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಗೆ ತೋರಿಸಿದ್ದೀನಿ. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಥೈಲ್ಯಾಂಡ್ನ ಈ ಜರ್ನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಂಕಾಕಲ್ಲಿ ಮೆಟ್ರೋ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದು ಮೆಟ್ರೋ ಟ್ರೈನ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಗೊತ್ತಾಗ್ತಾ ಇದೆ ಮೆಟ್ರೋ ಟ್ರೈನ್ ಅಂತೇಳಿ. ರೈಲ್ವೆ ಸ್ಟೇಷನ್ ಮೇ ಬಿ ಹೊಸದಾಗಿ ಕಟ್ಸಿರೋ ಹಾಗೆ ಕಾಣ್ತಾ ಇದೆ. ಸೊ ಯಾಕಂದರೆ ಹೊಸದಾಗಿ ಇನ್ನೂ ಫಿನಿಷಿಂಗ್ ಏನು ಮಾಡಿಲ್ಲ ಸರಿಯಾಗಿ. ಆ್ಯಂಡ್ ನೋಡ್ಬೋದು ಮೇಲೆ ಪ್ಲಾಟ್ಫಾರ್ಮ್ ಇದ್ದಾವೆ ಆ್ಯಂಡ್ ಕೆಳಗಡೆ ಇದು ಹಾಲ್ ಮಾಡಿದ್ದಾರೆ, ಟ್ರೈನಿಂದ ಹಾಲು. ಸೊ ವೇಟಿಂಗ್ ಹಾಲ್ ಅಂತ ಅಂದ್ಕೊಳ್ತೀನಿ ನಾನು. ಇದು ಸಖತ್ತಾಗಿ ದೊಡ್ಡದು ಮಾಡಿದ್ದಾರೆ ಗುರು ರೈಲ್ವೆ ಸ್ಟೇಷನು, ಭಾಳ ದೊಡ್ಡದಿದೆ. ಎಲ್ಲರಿಗೂ ಸುಸ್ವಾಗತ ಥೈಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಬ್ಯಾಂಕಾಕಲ್ಲಿ. ಸೊ ಪ್ರೆಸೆಂಟ್ ಇವಾಗ ಬ್ಯಾಂಕಾಕ್ ಸಿಟಿಯಲ್ಲಿ ಬಂದಿದ್ದೀವಿ ಹೊರಗಡೆ. ಆ್ಯಂಡ್ ಹೋಗೋಣ. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅಂತ ಗುರು ಇಲ್ಲಿ, ಬಸ್ಸಸ್ ಎಲ್ಲ ನಡೀತವೆ. ಸೊ ಹೋಗಿ ಒಂದು ಲೋಕಲ್ ಬಸ್ ಹಿಡ್ಕೊಳ್ಳೋಣ ಆ್ಯಂಡ್ ನಮ್ಮ ಹಾಸ್ಟೆಲ್ಗೆ ತಲುಪೋಣ. ನೋಡ್ಬೋದು ಇವೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಇಲ್ಲಿ. ಸೊ ಬ್ಯಾಂಕಾಕಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ. ಟ್ರೈನ್ ಸ್ಟೇಷನಿಂದ ನಮ್ಮ ಹೋಟೆಲ್ಗೆ ಹೋಗಿ ತಲುಪೋಣ. ಹೌದು, ಇದು ಡಿಸ್ಟಿಕ್. ಹಲೋ ದೋಸ್ತ್ರೆ, ಇವಾಗ ಸಿಟಿ ಸೆಂಟ್ರಲ್ಲಿ ಬಂದಿದ್ದೀನಿ. ಸೊ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ನೋಡಿದ್ರಲ್ಲ ಯಾವ ಥರ ಬಸ್ ತೊಗೊಂಡು ಇವಾಗ ಸಿಟಿ ಸೆಂಟ್ರಿಗೆ ಬಂದಿದ್ದೀನಿ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ನಾನು ಕೊಟ್ಟಿದ್ದೀನಿ 20 ಬಾತ್ ಏನೋ ತೊಗೊಂಡ್ರು, ಅಂದರೆ 60 ರೂಪೀಸ್ ಆಗುತ್ತೆ. ಬ್ಯಾಂಕಾಕ್ ಸಿಟಿ ನೋಡಿದರೆ ಒಂಥರ ಒಳ್ಳೆ ವೈಬ್ ಇದ್ದಂಗಿದೆ. ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಬ್ಯಾಂಕಾಕ್ನ. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ ಅದನ್ನ ವೀಡಿಯೋ ನಿಮ್ಮ ಮುಂದೆ ಹಾಕ್ತೀನಿ. ಸೊ ನೋಡಿ ನೀವು ಬ್ಯಾಂಕಾಕ್ನ ಮನೆಯಲ್ಲಿ ಕೂತ್ಕೊಂಡು. ಇದಾಗಿದ್ದು ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋ ನಾವು ಬ್ಯಾಂಕಾಕ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಆ್ಯಂಡ್ ನೋಡೋಣ ಯಾವ ಥರ ಇದೆ ಬ್ಯಾಂಕಾಕ್ ಅಂತೇಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್ ಫ್ರಮ್ ಬ್ಯಾಂಕಾಕ್, ಥೈಲ್ಯಾಂಡ್.